ಚುನಾವಣಾ ವ್ಯವಸ್ಥೆ ಸರ್ವನಾಶ ಆಗಿ ಮೌಲ್ಯಗಳ ಅಧಃಪತನ ಆಗಿದ್ದಾವೆ. ಇವತ್ತೊಬ್ಬ ಸಾಮಾನ್ಯ ಮನುಷ್ಯ ಚುನಾವಣೆಗೆ ನಿಲ್ತಕ್ಕಂತಹ ಸ್ಥಿತಿ ಇಲ್ಲ. ಒಂದು ಕಾಲದಲ್ಲಿ ಕೇವಲ 30,000 ರೂಪಾಯಲ್ಲಿ ನಾನು ಚುನಾವಣೆ ಗೆದ್ದೆ. ನಾನು ಗೆದ್ದೆ ಅಂತಕ್ಕಂಥದ್ದಲ್ಲ ಮುಖ್ಯ. ನನ್ನಂಥವ್ರು ಇವತ್ತು ಒಬ್ಬರು ಇಬ್ಬರು ಮೂವರು ಆಗಿಬಿಟ್ಟಿದ್ದೇವೆ. ಶ್ರೀಮಂತರಿಗೆ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಮೀಸಲಾತಿ ಅನ್ನುವ ಸ್ಥಿತಿ ಒದಗಿ ಬಂದ್ಬಿಟ್ಟಿದೆ. ಇದೆ ನನಗೂ ಬಿಂಗಾರವರಿಗೂ ಮಧ್ಯೆ ಇರತಕ್ಕಂತಹ ಅಭಿಪ್ರಾಯ ಭೇದ ಅಥವಾ ರಾಜಕೀಯ ವಿರೋಧ. ನಮ್ಮ ಬಾಲ್ಯದಲ್ಲಿ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಂಥವನು ನಮ್ಮ ಪಾರ್ಲಿಮೆಂಟ್ ಸದಸ್ಯ ಆಗಿದ್ದ. ಮುರಿದೋದ್ ಮನಲಿದ್ದಂಥವನು ನಮ್ಮ ವಿಧಾನಸಭೆಯ ಸದಸ್ಯ ಆಗಿದ್ದ, ನಮ್ಮ ಮುಖ್ಯಮಂತ್ರಿ ಆಗಿದ್ದ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದ. ಇದು ನಮಗೆ ಹೆಮ್ಮೆಯ ವಿಚಾರ ಆಗಿತ್ತು. ಇವತ್ತು ವಿಧಾನಸಭೆಗೆ ಲೋಕಸಭೆಗೆ ಅರ್ಜಿ ಹಾಕಬೇಕಾಗಿದ್ರೆ ಕನಿಷ್ಠ ನಿಮ್ಮ ಹತ್ರ 2 ಸ್ವಂತ ಏರೋಪ್ಲೇನ್ ಇರಬೇಕು, 3 ಹೆಲಿಕಾಪ್ಟರ್ ಇರಬೇಕು, ನಿಮ್ಮದೇ ಒಂದು ಸಾಮ್ರಾಜ್ಯ ಇರಬೇಕು. ಲೋಕಸಭೆ ವಿಧಾನಸಭೆ ಬಿಡಿ, ಕಾರ್ಪೊರೇಷನ್ಗೆ ನಿಲ್ಬೇಕಾಗಿದ್ರು ಕೂಡ ಕೋಟ್ಯಾಂತರ ರೂಪಾಯಿ ಬರಬೇಕಾಗಿದೆ. ನಾನು ನನ್ನ ಜೋಬಿಲ್ಲಿ 30,000 ಇಟ್ಕೊಂಡು ಇದೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳಿ ರಾಜಕೀಯ ಪಕ್ಷಗಳ ಕಚೇರಿ ಹತ್ರಕ್ಕೆ ಹೋದ್ರೆ ಸೀಟ್ ಕೊಡಿ ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಅಂತ ಹೇಳಿ ಗೇಟ್ ಹತ್ರ ಕೂಡ ಸೇರಿಸೋದಿಲ್ಲ. ನನ್ನನ್ನು ಗೊತ್ತಾ, ಗೇಟ್ ಹತ್ರ ಕೂಡ ಸೇರಿಸೋದಿಲ್ಲ. ಟಿಕೆಟ್ ಕೊಡಬೇಕಾಗಿದ್ರೆ ರಾಜಕೀಯ ಪಕ್ಷದಲ್ಲಿ ಜಾತಿ ನೋಡ್ತೀವಿ. ಜಾತಿ ಒಳಗಾದ್ರೂ ಯೋಗ್ಯರಿಗೆ, ಉತ್ತಮರಿಗೆ, ಜನಪ್ರಿಯತೆಯವ್ರಿಗೆ ಕೊಡ್ತೀವ, ಪುನಃ ಅವನಿಗೆ ಹಣ ಇದೆ ಅಂತ ಕೇಳ್ತೇವೆ. ಜಾತೀಯತೆ ಮಾಡಿದ್ರೂ ಸಮಾನತೆ ಇಲ್ಲ, ಯೋಗ್ಯತೆ ವಿಚಾರ ಬಂದಾಗಲೂ ಸಮಾನತೆ ನೋಡೋದಿಲ್ಲ. ನಾನು ನಮ್ಮ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿದ್ದೇನೆ. ಮೊನ್ನೆ ಚುನಾವಣೆ ಕೆಲವರಿಗೆ ಟಿಕೆಟ್ ಹಂಚಬೇಕು. ಯುವಕರು ಕೇಳ್ತಾರೆ, ಒಬ್ರು ಹಿರಿಯರ ವಿಚಾರ, ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರ, ಅವ್ರಿಗೆ ಟಿಕೆಟ್ ಕೊಡೋಣ ಅಂತ ನಾ ಹೇಳಿದ್ರೆ, ಸರ್ ಅವ್ರಿಗೆ ಕಾಯಿಲೆ ಬಂದ್ರೆ ಚಿಕಿತ್ಸೆ ಮಾಡಿಸ್ಕೊಳ್ಳೋಕೆ ದುಡ್ಡಿಲ್ಲ, ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಖರ್ಚು ಯಾರು ಮಾಡ್ತಾರೆ ಅಂತ ಕೇಳ್ತಾರೆ. ಎಂಥ ಸ್ಥಿತಿ ನೋಡಿ. ಯಾರು ಮಾಡ್ತಾ ಇರೋದು ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳು ಇದನ್ನು ಮಾಡಿಬಿಟ್ಟು ಆಮೇಲೆ ಜನ ಕೆಟ್ಟೋಗಿದ್ದಾರೆ. ಜನ ಯಾವತ್ತೂ ಕೆಟ್ಟಿಲ್ಲ, ಜನ ಯಾವತ್ತೂ ಮಾರಾಟಕ್ಕೆ ಸಿದ್ಧರಿಲ್ಲ. ಜನರಿಗೆ ಇವತ್ತು ಕೂಡ ಆದರ್ಶಗಳು ಬೇಕು, ಜನರಿಗೆ ಇವತ್ತು ಕೂಡ ಒಳ್ಳೆ ಜನ ಬೇಕು, ನೀತಿವಂತರು ಬೇಕು. ಆದರೆ ಕೆಟ್ಟಿರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು. ಬಿಂಗ್ ಅವರು ತಮ್ಮ ವಿರುದ್ಧ ಚುನಾವಣೆಯಲ್ಲಿ ನಿಂತಾಗ ಮೊದಲನೇ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಸೋತ್ರಿ, ಅವ್ರು ಗೆದ್ರು. ಆ ಸಮಯದಲ್ಲಿ ಏನಾದರೂ ದ್ವೇಷ ಆಯ್ತಾ? ಅವ್ರು ಹೇಗೆ ಗೆದ್ರು, ತಾವು ಹೇಗೆ ಸೋತ್ರಿ, ಅದನ್ನ ಹೇಳಕ್ಕಾಗುತ್ತಾ? ಬಿಂಗಾರ್ ಅವರ ವಿರುದ್ಧ ನಾನು ಚುನಾವಣೆ ಸೋತು ಇದ್ದೇನೆ, ಗೆದ್ದು ಇದ್ದೇನೆ. ನಮ್ಮಿಬ್ಬರ ಮಧ್ಯೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸೋತ್ಬಿಟ್ಟೆ. ಮಾಧ್ಯಮ ಎಷ್ಟು ಗೊತ್ತಾ? ಕೇವಲ 237 ಓಟ್ಗಳ ಅಂತರ. ನಾನು ಖರ್ಚು ಮಾಡಿದ್ದು ಕೇವಲ 30,000 ರೂಪಾಯಿ, ಅವರು ಖರ್ಚು ಮಾಡಿದ್ದು 30 ಕೋಟಿ.